ದಾಳಿಗೆ ಶಿವಮೊಗ್ಗದ ಮಂಜುನಾಥ್ ರಾವ್ ದುರ್ಮರಣ ಹೊಂದಿದ್ದಾರೆ. ಮಂಜುನಾಥ್ ರಾವ್ ಮನೆಗೆ ಸಚಿವ ಮಧು ಬಂಗಾರಪ್ಪ ಭೇಟಿ ಕೊಟ್ಟಿದ್ದಾರೆ. ಶಿವಮೊಗ್ಗದ ವಿಜಯನಗರದಲ್ಲಿರುವಂಥ ಮಂಜುನಾಥ್ ರಾವ್ ನಿವಾಸ ಅದು. ಮಂಜುನಾಥ್ ರಾವ್ ಜೊತೆಗೆ ಅಲ್ಲಿನ ಶಾಸಕ ಚನ್ನಬಸಪ್ಪ, ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಇತರೆ ನಾಯಕರು ಕೂಡ ಭೇಟಿ ಕೊಟ್ಟಿದ್ದಾರೆ, ಸಾಂತ್ವನ ಹೇಳಿದ್ದಾರೆ. ಮಂಜುನಾಥ್ ಶಿವಮೊಗ್ಗದ ಉದ್ಯಮಿಯಾಗಿದ್ದರು, ರಿಯಲ್ ಎಸ್ಟೇಟ್ನ ಉದ್ಯಮಿಯಾಗಿದ್ದರು. ಮಗನ ಪರೀಕ್ಷೆ ಮುಗಿದ ನಂತರದಲ್ಲಿ ಕಾಶ್ಮೀರಕ್ಕೆ ಹೋಗುವಂಥ ಮಹದಾಸೆಯನ್ನು ಅವರು ಹೊಂದಿದ್ದರು. ಹೀಗಾಗಿ ತಾನು ತನ್ನ ಪತ್ನಿ ಹಾಗೂ ಪುತ್ರನ ಜೊತೆ ಕಾಶ್ಮೀರಕ್ಕೆ ಹೋಗಿದ್ದರು. ಕಾಶ್ಮೀರ ಅನ್ನೋದು ಒಂದು ಕನಸು ಹಾಗೆ ಉಳಿದುಕೊಂಡಿತ್ತು. ಮಗನ ಪರೀಕ್ಷೆ ಮುಗಿದ ತಕ್ಷಣ ಹೋಗಬೇಕು ಅಂತ ಅಂದುಕೊಂಡಿದ್ದರು. ಖುಷಿಯಾಗಿ ಗಂಡ ಹೆಂಡತಿ ತೆರಳಿ ವಿಡಿಯೋ ಕೂಡ ಮಾಡಿಕೊಂಡಿದ್ರು. ತಮ್ಮ ಖುಷಿಯನ್ನು ಹಂಚ್ಕೊಂಡಿದ್ರು. ನಾವಿಂಥ ಪ್ರದೇಶದಲ್ಲಿದ್ದೇವೆ, ಹೀಗಿದ್ದೇವೆ, ಇಲ್ಲಿ ಹೋಗ್ತಾ ಇದ್ದೇವೆ ಅನ್ನೋ ಖುಷಿ ಹಂಚ್ಕೊಂಡಿದ್ರು. ಗಂಡ ಹೆಂಡತಿ ವಿಡಿಯೋ ಕೂಡ ಮಾಡಿದರು. ಆದರೆ ಈ ಖುಷಿ ಶಾಶ್ವತವಾಗಿ ಅವರ ಬಾಳಲ್ಲಿ ಉಳಿದುಕೊಳ್ಳಲಿಲ್ಲ. ಯಮರೂಪದ ಅಥವಾ ರಾಕ್ಷಸ ರೂಪದಲ್ಲಿ ಬಂದಂಥ ಈ ಟೆರರಿಸ್ಟ್ಗಳು, ಉಗ್ರರು ಪತ್ನಿಯ ಮುಂದೆ, ಮಗನ ಮುಂದೆ ಮಂಜುನಾಥ್ ರಾವ್ ಪ್ರಾಣವನ್ನು ತೆಗೆದಿದ್ದಾರೆ. ರಕ್ತದ ಹೀಗೆ ಖುಷಿಯಾಗಿದ್ದಂಥ ಮಂಜುನಾಥ್ ರಾವ್ ಭಯೋತ್ಪಾದಕರ ಗುಂಡಿಗೆ ಬಲಿಯಾಗಿದ್ದಾರೆ. ಖುಷಿಯಿಂದ ತೆರಳಿ ಬರಬೇಕು, ಹೋಗಿ ಬರಬೇಕು ಅನ್ನುವ ವಿಚಾರದಲ್ಲಿ ಹೊರಟಿದ್ದಂಥವರು ಶಾಶ್ವತ ನೋವನ್ನು ಹೊತ್ತುಕೊಂಡು ಮಂಜುನಾಥ್ ಅವರ ಪತ್ನಿ ಕರ್ನಾಟಕಕ್ಕೆ ಇವತ್ತು ವಾಪಸ್ ಬರ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇಂಥ ದುರಂತ ಅಂತ್ಯ ಸಂಭವಿಸಬಹುದು ಎನ್ನುವ ಕಿಂಚಿತ್ತು ಸುಳಿವು ಸಾಧ್ಯವೇ ಇರಲಿಲ್ಲ ಅವರಿಗೆ. ಮುಂದಿನ ಕಾರ್ಯಗಳು ಯಾವ ರೀತಿ ಆಗಬೇಕು, ಹಾಗೆ ಅವರು ಮಂಜುನಾಥ್ರವರ ಪಾರ್ಥಿವ ಶರೀರ ನಾಳೆ ಬೆಳಗ್ಗೆ ರೀಚ್ ಆಗುವಂಥ ಎಲ್ಲ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ನಿನ್ನೆ ರಾತ್ರಿ 1 ಗಂಟೆಗೆ ಪ್ರಹ್ಲಾದ್ ಜೋಶಿಯವರು ಫೋನ್ ಮಾಡಿದರು. ಅಲ್ಲಿ ಆಗ್ತಿರೋದು ಎಲ್ಲ ವ್ಯವಸ್ಥೆಗಳ ಬಗ್ಗೆಯೂ ಕೂಡ ನಮ್ಮ ಜೊತೆ ಮಾತಾಡಿದ್ದಾರೆ. ಕುಟುಂಬದವ್ರ ಜೊತೆನೂ ಕೂಡ ರಾತ್ರಿ ಮಾತಾಡಿದ್ರು. ಫ್ಲೈಟಿಗೆ ಸಂಬಂಧಪಟ್ಟ ಫ್ಲೈಟಲ್ಲಿ ತರುವಂಥ ಎಲ್ಲ ಸಿದ್ಧತೆಗಳು ಮಾಡ್ತಾಯಿದ್ದೀವಿ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಬಂದಿದೆ. ಸಂಜೆ 6 ಗಂಟೆಗೆ ಲಿಫ್ಟ್ ಆಗ್ಬೋದು ಅಂತ ಮಾಹಿತಿ ಇರೋದು. ಇವತ್ತು ಸಂಜೆ 6 ಗಂಟೆಗೆ. ಬೆಳಗ್ಗೆ 6:15 ಸುಮಾರಿಗೆ ಇಲ್ಲಿ, ಯಾಕೆಂದರೆ ನೈಟ್ ಲ್ಯಾಂಡಿಂಗ್ ಫೆಸಿಲಿಟೀಸ್ ಇದೆಲ್ಲ ಇಲ್ಲದೇ ಇರೋದ್ರಿಂದ ಅದೆಲ್ಲದೂ ಅವ್ರ ಗಮನದಲ್ಲಿದೆ. ಸೊ ಹಾಗಾಗಿ ಬೆಳಗ್ಗೆ 6:15ಗೆ ರೀಚ್ ಆಗ್ಬೋದು ಶಿವಮೊಗ್ಗಕ್ಕೆ. ಕಳೆದ ಹಲವಾರು ವರ್ಷಗಳ ನಂತರ ಒಂದು 3-4 ವರ್ಷದಿಂದ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರು ಹೋಗುವಂಥದ್ದು, ಅಂದರೆ ಉತ್ತರ ಭಾರತಕ್ಕೆ ದಕ್ಷಿಣ ಭಾರತದಿಂದ ಹೋಗುವಂಥ ಸಂಖ್ಯೆನೂ ಅತಿ ಹೆಚ್ಚು ಆಗ್ತಾ, ಅಲ್ಲಿನ ಪರಿಸರ ನೋಡಲಿಕ್ಕೋಸ್ಕರ ಇಲ್ಲಿಂದ ಹಲವಾರು ಜನ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ಆಗಿರುವಂಥದ್ದು ನಾವೆಲ್ಲರೂ ಖಂಡಿಸಲೇಬೇಕು. ಇದಕ್ಕೆ ಕಾರಣ ಇವತ್ತು ಕೇವಲ ಒಂದು 6 ತಿಂಗಳ ಹಿಂದೆ ಅದೇ ಜಮ್ಮು ಕಾಶ್ಮೀರದಲ್ಲಿ ಯಾರು ಹೋದ್ರೂ ನೆಮ್ಮದಿಯಾಗಿ ಆ ಪರಿಸರ ಟಿವಿಯಲ್ಲಿ ನೋಡ್ತಾ ಇದ್ವಿ. ನಿನ್ನೆ ಸಂಜೆ ಮತ್ತೆ ಡೆಫಿನೆಟ್ ಮಾಡಿದ್ರು, ಸರ್ಕಾರದವರೆಲ್ಲ ಬಂದು ಕಳಿಸಿದ್ದಾರೆ. ಅವರು ಶುಕ್ರವಾರ ಹೋಗಿದ್ರು, 18ನೇ ಹೋಗಿದ್ರು. ನಾಳೆ ಬರೋಕ್ಕಾಗಿತ್ತು. ನಾವು ಬೇಡ